ನಮಸ್ಕಾರ. ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ಶಶಿಧರ್ ಭಟ್. ಈ ನ್ಯೂಸ್ ಅಂಡ್ ವ್ಯೂಸ್ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತಗೋತೀನಿ ಮತ್ತು ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಸೊ ಇವತ್ತು ಈ ಬೆಳಿಗ್ಗೆ ಕುಳಿತು ಯೋಚನೆ ಮಾಡುವಾಗ ಏನು ಪಹಲ್ಗಾಮ್ ಹತ್ಯಾಕಾಂಡ ನಡೀತು, ಆ ಹತ್ಯಾಕಾಂಡದ ನಂತರ ಬೆಳೆದಂತ ಬೆಳವಣಿಗೆಗಳು, ಹಾಗೇನೆ ವಿಶ್ವ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತು, ಯಾರ್ಯಾರು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಕೆಲವರ ರಿಯಾಕ್ಷನ್ ಭಾರತದ ಪರವಾಗಿ, ಕೆಲವರ ರಿಯಾಕ್ಷನ್ ಭಾರತಕ್ಕೆ ಅಂತಹ ಪರವಾಗಿ ಇಲ್ಲದಿರುವಂತಹದ್ದು ಎಲ್ಲ ಆಗಿದೆ. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಒಂದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ಸೇನೆ ಭಯೋತ್ಪಾದಕರನ್ನ ಹುಡುಕುವ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ. ಅದರ ಜೊತೆಗೆ ಸೇನೆ ಮೂಲಗಳ ಪ್ರಕಾರ ಈ ಹತ್ಯಾಕಾಂಡ ನಡೆಸಿದ ಭಯೋತ್ಪಾದಕರು ಕಾಶ್ಮೀರ ಕಣಿವೆಯಲ್ಲೇ ಇದ್ದಾರೆ, ಅವರು ರನ್ ಮಾಡ್ತಿದ್ದಾರೆ, ಒಂದು ಸ್ಥಳದಲ್ಲಿ ಇರ್ತಾ ಇಲ್ಲ ಅನ್ನೋ ಮಾತು. ಅದ್ರ ಜೊತೆಗೆ ಸ್ಥಳೀಯರು ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ ಅಂತವ್ರನ್ನ ಬಹಳಷ್ಟು ಜನರನ್ನ ಬಂಧಿಸಿ ಇಡಲಾಗಿದೆ. ಭಯೋತ್ಪಾದಕರದು ಅಂತ ಹೇಳಲಾದ ಮನೆಗಳನ್ನು ಕೂಡ ಧ್ವಂಸಪಡಿಸಲಾಗಿದೆ, ಸುಮಾರು 12 ಮನೆಗಳು. ಆದ್ರೆ ಭಾರತೀಯರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ನಿರೀಕ್ಷೆ ಇದುವರೆಗೆ ಯಾವುದು ಸರಿಯಾಗಿ ಈಡೇರಲಿಲ್ಲ. ಭಾರತ ಪಾಕಿಸ್ತಾನದ ಮೇಲೆ ಸೇಡು ತೀರಿಸ್ಕೋಬೇಕು, ಪ್ರತೀಕಾರ ತೀರಿಸ್ಕೋಬೇಕು ಅನ್ನುವ ಮಾತು ಕೇಳ್ತಾ ಇತ್ತು. ಅದಕ್ಕೆ ಹೆಚ್ಚು ಪುಷ್ಟಿ ಕೊಟ್ಟು ಬೆಳೆಸಲಾಯಿತು. ಆದ್ರೆ ಇನ್ನೂ ಕೂಡ ಪ್ರತೀಕಾರ ತೀರಿಸಿಕೊಂಡಿಲ್ಲ, ಸೇಡು ಹಾಗೆ ಉಳಿದಿದೆ. ಆದ್ರೆ ಸೇಡಿನ ಮಾತನ್ನ ಪ್ರಧಾನಿಯವರು, ಗೃಹ ಸಚಿವರು ಆಡ್ತಾ ಇದ್ದಾರೆ. ಪ್ರಧಾನಿಯವರು ಈಗಾಗಲೇ ಹೇಳಿದ್ದಾರೆ, ಯಾರು ಈ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಿದ್ದಾರೆ, ಅವರ ಹಿಂದೆ ಯಾರಿದ್ದಾರೆ, ನಾನು ಅವ್ರನ್ನ ಮಿಟ್ಟಿ ಮೇ ಮಿಲಾದೂಂಗ. ಹಾಗೇನೆ ನಿನ್ನೆ ತಾನೇ ನಾನು ಅದ್ರ ಬಗ್ಗೆ ಇನ್ನೊಂದು ವಿಶ್ಲೇಷಣೆ ಮಾಡಿದ್ದೀನಿ. ಗೃಹ ಸಚಿವರು ಹೇಳಿದ್ದಾರೆ, ಚುನ್ಕೆ ಮಾರು ಅಂತ. ಆದ್ರಿಂದ ಚುನ್ಕೆ ಮಾರೋದು ಮತ್ತು ಮಿಟ್ಟಿ ಮೇ ಮಿಲಾದು ಮಾಡೋದು ಎರಡು ಕೆಲಸ ಇನ್ನೂ ಆಗಿಲ್ಲ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಪ್ರಕಾರ ಒಟ್ಟಾರೆಯಾಗಿ ವಿಶ್ವ ಭಾರತದ ಜೊತೆಗೆ ನಿಂತಿದೆ ಅನ್ನೋದು. ಆದ್ರೆ ನಾನು ಈ ಬಗ್ಗೆ ಕೆಲವು ಆಕ್ಷೇಪಗಳನ್ನು ಕೂಡ ಅಬ್ಸರ್ವೇಷನ್ ಅನ್ನಿ ನಾನು ವ್ಯಕ್ತಪಡಿಸಿದ್ದೆ. ವಿಶ್ವ ಭಾರತದ ಜೊತೆ ನಿಂತಿದೆ ನಿಜ, ಭಾರತಕ್ಕೆ ಬೆಂಬಲಿಸುವ ಮಾತನ್ನಾಡಿದೆ, ಭಯೋತ್ಪಾದಕರನ್ನ ಮಟ್ಟ ಹಾಕುವ ಮಾತಾಡಿದೆ. ಆದರೆ ಪಾಕಿಸ್ತಾನವನ್ನ ಯಾಕೆ ಖಂಡಿಸ್ತಾ ಇಲ್ಲ, ಈ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಈ ನಡುವೆ ಹಲವು ರಾಷ್ಟ್ರಗಳು ಪಂಚಾಯಿತಿ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅಮೆರಿಕ ಇಂತಹ ವಿಚಾರಗಳಲ್ಲಿ ಪಂಚಾಯಿತಿ ಮಾಡೋದ್ರಲ್ಲಿ ಬಹಳ ನಿಸ್ಸೀಮ ರಾಷ್ಟ್ರ ಅದು. ಸೊ ಅವರು ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದಾರೆ. ಇರಾನ್ ಪಂಚಾಯಿತಿಗೆ ಮಾಡೋದಕ್ಕೆ ರೆಡಿ ಅಂತ ಹೇಳಿದೆ. ಸೊ ಸೌದಿ ಅರೇಬಿಯಾ, UAE ಕೂಡ ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದಾರೆ. ಈ ಪಂಚಾಯಿತಿ ಮಾಡುವುದರ ಉದ್ದೇಶನೇ ಪಾಕಿಸ್ತಾನವನ್ನ ರಕ್ಷಿಸುವುದು ಅನ್ನುವ ಅನುಮಾನ ನನಗೆ. ಪಾಕಿಸ್ತಾನವನ್ನ ರಕ್ಷಿಸುವುದಕ್ಕೆ ಅಮೆರಿಕ ಇಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್. ಯಾಕೆಂದ್ರೆ ಅಮೆರಿಕಕ್ಕೆ ಪಾಕಿಸ್ತಾನ ಸ್ಟ್ರಾಟಜಿಕಲ್ ಆಗಿ ಬೇಕಾಗಿದೆ, ಚೀನಾ ಜೊತೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ. ಸೊ ಆದ್ರಿಂದ ಪಾಕಿಸ್ತಾನಕ್ಕೆ ಹಾನಿಯಾಗದಂತೆ ತಡೆಯುವ ಕೆಲಸವನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಈಗಿರುವ ಪ್ರಶ್ನೆ ಬಹಳ ಸರಳವಾದದ್ದು. ಅಮೆರಿಕ ಟ್ರಂಪ್ ಅವರ ಒತ್ತಡಕ್ಕೆ ಮೋದಿಯವರು ಮಣಿತಾರ ಇಲ್ವಾ? ಮೋದಿಯವರ 56 ಇಂಚಿನ ಎದೆ ಇದೆಯಲ್ಲ, ಈ ಒಂದು ಪ್ರೆಷರ್ನ ತಡೆಯುತ್ತಾ ಇಲ್ವಾ? ಇದು ಪ್ರಶ್ನೆ. ಆದರೆ ಇನ್ನೊಂದು ಪ್ರೆಷರ್ ಬಗ್ಗೆ ನಾನು ಹೇಳ್ಬೇಕು. ನಾನಿವತ್ತು ಮಾತನಾಡ್ತಾ ಇರೋದೇ ಅದು ಪಾಕಿಸ್ತಾನದ ಈ ಒಂದು ಭಯೋತ್ಪಾದಕ ಚಟುವಟಿಕೆ ಏನಿದೆ, ಹತ್ಯಾಕಾಂಡ ನಡೆದ ಮೇಲೆ ಬಾಂಗ್ಲಾದೇಶದ ಪ್ರತಿಕ್ರಿಯೆ ಹೇಗಿದೆ ಮತ್ತು ಬಾಂಗ್ಲಾದೇಶ ಏನ್ ಯೋಚನೆ ಮಾಡುತ್ತೆ, ಇದು ನನಗೆ ಬಹಳ ಮುಖ್ಯ ಅನಿಸಿದ್ದು. ಅಧಿಕೃತವಾಗಿ ಈ ಹತ್ಯಾಕಾಂಡವನ್ನು ಬಾಂಗ್ಲಾದೇಶ ಅಧಿಕೃತವಾಗಿ ಖಂಡಿಸಿದೆ, ಅನುಮಾನ ಬೇಕಾಗಿಲ್ಲ. ಸೊ ಬಹುತೇಕ ಬಾಂಗ್ಲಾದೇಶದ ಎಲ್ಲ ಪತ್ರಿಕೆಗಳು ಕೂಡ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಖಂಡಿಸಿವೆ, ನನಗೆ ಯಾವುದೇ ಅನುಮಾನ ಇಲ್ಲ. ಕೆಲವು ಪತ್ರಿಕೆಗಳು ಸ್ವಲ್ಪ ಆ ಕಡೆ ಈ ಕಡೆ ಮಾತನಾಡಿವೆ. ಸೊ ಅದಕ್ಕೊಂದು ಬೇರೆ ಆಂಗಲ್ ಕೊಡೋದಕ್ಕೂ ಕೂಡ ಕೆಲವು ಪತ್ರಿಕೆಗಳು ಯತ್ನ ಮಾಡಿದೆ. ಒಂದೆರಡು ಬಂಗಾಲಿ ಪತ್ರಿಕೆಗಳು ಕೂಡ. ಸೊ ಅವರು ಹೇಳ್ತಾ ಇರುವುದು ಹೇಗಿದೆ ಅಂತಂದ್ರೆ, ಇಡೀ ಇಂಡಿಯಾದಲ್ಲಿ, ಅದು ಈ ಪತ್ರಿಕೆಗಳ ಮಾತು ನಂದಲ್ಲ, ಇಂಡಿಯಾದಲ್ಲಿ
ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈಗ ಮುಸ್ಲಿಮರ ಆಸ್ತಿಗಳನ್ನ ಕಸಿದುಕೊಳ್ಳುವ ಯತ್ನ ನಡೀತಾ ಇದೆ. ಸೊ ಹೀಗಾಗಿ ಮುಸ್ಲಿಂ ಜಗತ್ತಿಗೆ ಭಾರತದ ಬಗ್ಗೆ ಸಿಟ್ಟು ಬಂದಿದೆ. ಅದರಂತೆ ಯು ಸಿ ದಟ್ ಪಾಕಿಸ್ತಾನದ ಪ್ರಚೋದಿತ ಈ ಉಗ್ರಗಾಮಿಗಳು ಯಾರೋ ಅವರು ಈ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ಈ ದೌರ್ಜನ್ಯದ ವಿರುದ್ಧ ಎದ್ದು ನಿಂತಿದ್ದಾರೆ ಅನ್ನುವ ಮಾತನ್ನು ಹೇಳಿದೆ. ಸೊ ಹಾಗಿದ್ರೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಇದು ಮಾಡ್ತು ಇದ್ರದ್ದು ಒಂದು ಭಾಗ. ಬಾಂಗ್ಲಾದೇಶದಲ್ಲಿ ಇನ್ನೇನು ನಡೀತಾ ಇದೆ? ಸೊ ಬಾಂಗ್ಲಾದೇಶದ ನಿವೃತ್ತ ಅಧಿಕಾರಿಯೊಬ್ರು ಈಗ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ. ಆ ಮನುಷ್ಯ ರೆಹಮಾನ್, ಫೈಜುಲ್ ರೆಹಮಾನ್, ಸಮಥಿಂಗ್ ರೆಹಮಾನ್. ಅವರು ಭಾರತ ವಿರೋಧಿ ಮನಸ್ಥಿತಿಯ ಮನುಷ್ಯ. ಅವರು 2001-2 ಹೊತ್ತಿಗೆ ಭಾರತ BSF ನ 9 ಜನರನ್ನ ಹತ್ಯೆ ಮಾಡುವುದರಲ್ಲಿ, ಮುಗಿಸುವುದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿ. ಅವರೀಗ ಮೊಹಮ್ಮದ್ ಯೂನುಸ್ ಅವರ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಯನ್ನ ಪಡೆದುಕೊಂಡಿದ್ದಾರೆ. ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದೆ, ಅವರು ಟ್ವೀಟ್ ಕೂಡ ಮಾಡಿದ್ದಾರೆ. ಹಾಗೇನೆ ಈ ಬಗ್ಗೆ ಬಾಂಗ್ಲಾದೇಶದಲ್ಲಿ ಚರ್ಚೆ ನಡೀತಾ ಇದೆ. ಅದೇನು, ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಿದರೆ ಆಗ ಬಾಂಗ್ಲಾದೇಶ ಸಕ್ರಿಯವಾಗಬೇಕು ಅಂತ. ಹೇಗೆ ಸಕ್ರಿಯವಾಗಬೇಕು ಅಂದ್ರೆ, ಅವ್ರು ಹೇಳುವ ಪ್ರಕಾರ ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದೆ ಅದನ್ನ ಕಬಳಿಸುವುದಕ್ಕೆ ಮುಂದಾಗಬೇಕು, ಅದನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ಕೋಬೇಕು. ಈ ಕುರಿತು ಚೀನಾದ ಜೊತೆ ಚರ್ಚೆ ನಡೆಸಬೇಕು. ಸೊ ಚೀನಾನು ಇದರಲ್ಲಿ ಭಾಗಿದಾರರಾಗಬೇಕು. ಆ ಮೂಲಕ ಭಾರತದ ಈಶಾನ್ಯ ರಾಜ್ಯಗಳನ್ನ ಪ್ರತ್ಯೇಕಿಸಬೇಕು. ಇದು ಅವರ ಸಲಹೆ, ಒತ್ತಾಯ ಎಲ್ಲ. ಇದು ಸುಮ್ಮನೆ ಅವರು ಈ ಮಾತನ್ನು ಹೇಳಿದ್ದಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದ್ರೆ ಯೂನುಸ್ ಸರ್ಕಾರದಲ್ಲಿ ಮಹತ್ವದ ಹುದ್ದೆಯನ್ನ ಹೊಂದಿರುವ ಈ ವ್ಯಕ್ತಿ ಭಾರತದ ವಿರುದ್ಧ ಚೀನಾ, ಪಾಕಿಸ್ತಾನ, ಬಾಂಗ್ಲಾ ಒಂದಾಗಬೇಕು ಅನ್ನುವ ಸ್ಟ್ರಾಟಜಿಯನ್ನ ವರ್ಕೌಟ್ ಮಾಡ್ತಾರೆ. ಈ ಸ್ಟ್ರಾಟಜಿ ಅಂತೆ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ನಾವು ಚೀನಾದ ಬೆಂಬಲದೊಂದಿಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಏನಿದೆ ಭಾರತದ್ದು ಅತ್ತ ಮುನ್ನುಗ್ಗಬೇಕು ಅಂತ. ಇದು ಆಗತ್ತಾ ಅನ್ನೋದ್ರಲ್ಲಿ ನನಗೆ ಕೆಲವು ರೀತಿಯ ಅನುಮಾನಗಳಿವೆ. ಯಾಕಂದ್ರೆ ಬಾಂಗ್ಲಾದೇಶದ ಈಗಿನ ಆರ್ಮಿ ಏನಿದೆ, ಆರ್ಮಿ ಮುಖ್ಯಸ್ಥರೇನಿದ್ದಾರೆ, ಅವರು ಆಂತರಿಕವಾಗಿ ಭಾರತದ ಬಗ್ಗೆ ಅಂತಹ ದ್ವೇಷ ಇಲ್ಲ ಅವರಿಗೆ. ಸೊ ಅದರಿಂದ ಈ ಪ್ಲಾನ್ ಅನ್ನ ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ, ಡೌಟ್ ಇದೆ ನನಗೆ. ಅದೇ ಕಾರಣಕ್ಕೂ ಇರಬಹುದು ಬಾಂಗ್ಲಾದೇಶ ಸೈನ್ಯ ಈಗ ಅರೆಕಾನ್ ಆರ್ಮಿಯ ಜೊತೆ ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇದೆ. ಅಂದ್ರೆ ಈಗಿನ ಆರ್ಮಿ ಮುಖ್ಯಸ್ಥರ ಪ್ರಕಾರ ಬಾಂಗ್ಲಾ ಸೈನ್ಯವನ್ನ ಮಯನ್ಮಾರ್ ಎಡೆ ತಿರುಗಿಸೋದು ಮತ್ತು ಅರೆಕನ್ ಆರ್ಮಿ ಏನಿದೆ ಯಾವಾಗ ತೊಂದರೆ ಕೊಡುತ್ತೆ ಅವನ್ನ ಫಿನಿಶ್ ಮಾಡೋದು ಅಂತ. ಸೊ ಹಾಗೆ ಮಾಡುವ ಮೂಲಕ ಭಾರತದ ಮೇಲೆ ಏನು ದಾಳಿ ಮಾಡಬೇಕು ಅನ್ನುವ ಯೂನುಸ್ ಸರ್ಕಾರದ ಕೆಲವರ ಪ್ಲಾನ್ ಏನಿದೆ ಆ ಪ್ಲಾನ್ ಅನ್ನ ವಿಫಲಗೊಳಿಸಬೇಕು ಅನ್ನೋದು. ಸೊ ಬಾಂಗ್ಲಾದೇಶಕ್ಕೆ ಯುದ್ಧ ಮಾಡುವ ಶಕ್ತಿ ಇದೆಯೋ ಇಲ್ವೋ ಡೌಟ್ ಇಲ್ಲ. ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ಶಕ್ತಿ ಇಲ್ಲ. ಆ ಕಾರಣಕ್ಕಾಗಿ ಪಾಕಿಸ್ತಾನ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಮನವಿ ಮಾಡ್ತಾ ಇದೆ, ಭಾರತಕ್ಕೆ ಹೇಳಿ ಯುದ್ಧವನ್ನು ನಿಲ್ಲಿಸಿ, ಯುದ್ಧವನ್ನು ನಿಲ್ಲಿಸಿ, ಯುದ್ಧವನ್ನು ನಿಲ್ಲಿಸಿ ಅಂತ. ಇದು ಒಂದು ಪಾರ್ಟ್. ಎರಡನೇದು, ಇವರು ಏನೇ ಹೇಳಿದ್ರು ಕೂಡ ಚೀನಾ ಎಷ್ಟರ ಮಟ್ಟಿಗೆ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೆ ಭಾರತ ಪಾಕ್ ನಡುವೆ ನಡೆದ್ರೆ ಅನ್ನೋ ಪ್ರಶ್ನೆ ಕೂಡ ಇದೆ. ನನಗನ್ಸುವಾಗ ಚೀನಾ ಅಂತ ಮೂರ್ಖ ರಾಷ್ಟ್ರ ಅಂತ ನನಗನ್ಸಲ್ಲ. ದೇ ಆರ್ ವೆಲ್ ಮ್ಯಾಚೂರ್ಡ್ ಅಂತ. ಅದರಿಂದ ಪಾಕಿಸ್ತಾನಕ್ಕೆ ಬೇಕಾದಂತ ಯುದ್ಧ ಸಾಮಗ್ರಿಗಳನ್ನ ಇನ್ನೊಂದನ್ನ ಚೀನಾ ಕೊಡ್ಬೋದು, ಅನುಮಾನ. ಆದ್ರೆ ಡೈರೆಕ್ಟ್ ಆಗಿ ಆ ಯುದ್ಧದಲ್ಲಿ ಪಾಕಿಸ್ತಾನದ ಜೊತೆ ಚೀನಾ ಕೈಗೂಡಿಸೆ ಅಂತ ನನಗನ್ಸಲ್ಲ. ಒಂದೊಮ್ಮೆ ಚೀನಾ ಕೈಗೂಡಿಸಿದ್ರೆ ಆಗ ಇದು ಬೇರೆ ರೂಪವನ್ನು ಪಡೆಯುತ್ತೆ. ಸೊ ಐರೋಪ್ಯ ರಾಷ್ಟ್ರಗಳು, ಅಮೆರಿಕ ಎಲ್ಲ ಕೂಡ ಆಗ ಭಾರತದ ಜೊತೆ ನಿಲ್ಲೋದು ಅನಿವಾರ್ಯ ಆಗುತ್ತೆ. ಸೊ ಇಂಥ ಸ್ಥಿತಿ ನಿರ್ಮಾಣ ಆಗುವುದಕ್ಕೆ ಚೀನಾ ಅವಕಾಶ ಕೊಡಲ್ಲ.
ಅದರ ಜೊತೆಗೆ ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರ ಒಪ್ಪಂದ $100 ಬಿಲಿಯನ್ ಮೀರಿದೆ. ಈವನ್ ಟ್ರೇಡ್ ಬ್ಯಾಲೆನ್ಸ್ ಕೂಡ ಚೀನಾದ ಪರವಾಗಿದೆಯೇ ಹೊರತು ಇಂಡಿಯಾದ ಪರವಾಗಿಲ್ಲ. ಚೀನಾಕ್ಕೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ. ನಮ್ಮಲ್ಲಿ ಯಾವುದೇ ವಸ್ತು ನೋಡಿ ಚೀನಾದ ಬರ್ತದೆ. ನಮ್ಮ ದೇವರನ್ನೆಲ್ಲ ಚೀನಾದವ್ರು ಮಾಡಿ ಕಳಿಸ್ತಾರೆ ಕಣ್ರಿ. ಸಣ್ಣ ಸಣ್ಣ ಗಣೇಶನ ಮೂರ್ತಿ, ಲಕ್ಷ್ಮೀ ಮೂರ್ತಿ, ಪ್ರತಿಯೊಂದು ಅಂಥದ್ದು ಕೂಡ ಚೀನಾದಿಂದ ಬರುತ್ತೆ. ಅಂಥ ಮಾರುಕಟ್ಟೆಯನ್ನ ಕಳೆದುಕೊಳ್ಳೋದಕ್ಕೆ ಚೀನಾ ಇಷ್ಟಪಡಲ್ಲ. ಸೊ ಅದರಿಂದ ಏನು ಈ ಬಾಂಗ್ಲಾದೇಶದ ಈ ಟ್ರ್ಯಾಪು ಇನ್ನೇನೋ ಮಹಾನ್ ಸಾಧನೆ ಮಾಡ್ಬಿಡ್ತೀವಿ ಅದಕ್ಕೆ ಚೀನಾ ಸೊಪ್ಪು ಹಾಕಲ್ಲ. ಚೀನಾದ ಬಹಳ ಸ್ಪಷ್ಟವಾಗಿರುವುದು ಈಗಾಗಲೇ ಪಾಕಿಸ್ತಾನವನ್ನ ಅರ್ಧದಷ್ಟು ಕಬಳಿಸಿ ಆಗಿದೆ. ಅದು ಇನ್ನು ಬಾಂಗ್ಲಾದೇಶವನ್ನ ಕಬಳಿಸ್ಬೇಕು, ಅದಷ್ಟೇ ಚೀನಾದ್ದು. ಆದ್ರೆ ಆ ಕಾರಣಕ್ಕಾಗಿ ಅದು ಭಾರತದ ಜೊತೆ ಯುದ್ಧಕ್ಕೆ ಹೋಗುತ್ತೆ ಅಂತ ನನಗನ್ಸಲ್ಲ. ಆದ್ರೆ ಭಾರತ ಜೊತೆ ಸಪರೇಟ್ ಆಗಿ ಯಾವುದೋ ಸಂದರ್ಭದಲ್ಲಿ ಯುದ್ಧ ಮಾಡ್ಬೋದು, ನಡಿಬೋದು, ಉದ್ರಿಕ್ತ ಪರಿಸ್ಥಿತಿ ಇರುತ್ತೆ, ಲಡಾಖ್ನ ಹತ್ರ ಅದೆಲ್ಲ ಇದ್ದೇ ಇರ್ತವೆ. ಅದನ್ನ ಒಂದೊಂದು ಆವಾಗ ಒಂಥರ ಒಂದು ಬಿಸಿ ಕೊಡ್ಬೇಕು ಅನ್ನೋದಕ್ಕೆ ಮಾಡ್ತೇವೆ. ಅಥವಾ ಒಂದು ಮಿತಿಯನ್ನ ಚೀನಾ ಮೀರಲ್ಲ. ನೀವು 62ರ ಯುದ್ಧದ ನಂತರ ಚೀನಾ ಈ ರೀತಿ ಇದು ಮಾಡ್ತಾ ಇದೆ. ಕೆಲವು ಇಂಡಿಯಾದ ಭಾಗಗಳನ್ನ ಕ್ಯಾಪ್ಚರ್ ಮಾಡಿದೆ. ಈಗಲೂ ಕೂಡ ಮೋದಿ ಸಾಹೇಬರು ಬಂದ ಮೇಲೆ ಎಷ್ಟೋ 1000 ಕಿಲೋಮೀಟರ್ನ ಆಕ್ರಮಿಸಿದೆ ಅಂತ ಹೇಳಲಾಗ್ತಾ ಇದೆ. ಚೀನಾದ ಬಗ್ಗೆ ಮೋದಿ ಸಾಹೇಬರು ಮಾತಾಡಲ್ಲ. ಯಾವತ್ತೂ ಅವ್ರು ಚೀನಾದ ಬಗ್ಗೆ, ಚೀನಾ ನುಗ್ಗಿದಾಗ ಯಾವಾಗಲೂ ಮಾತಾಡಲಿಲ್ಲ. ಅವರು ಸುಮ್ಮನೆ ಮೌನಿ ಬಾಬಾ, ಚೀನಾದ ವಿಚಾರದಲ್ಲಿ ಮೌನಿ ಬಾಬಾ. ಆದ್ರೆ ಈ ಬಗ್ಗೆ ಜೈಶಂಕರ್ ಪ್ರತಿಕ್ರಿಯೆ ನೀಡಿದ್ರು. ನಿಮ್ಗೆ ಈಗಲೂ ನೋಡಿದ್ರೆ ಸಿಗುತ್ತೆ ಅವ್ರ ಹೇಳಿಕೆಗಳು. ಚೀನಾದ ಜೊತೆ ಯಾಕೆ ಈ ರೀತಿ ಚೀನಾ ಭಾರತದ ಗಡಿಯೊಳಗೆ ನುಸುಳುವಂಥದ್ದು, ನಮ್ಮ ಸೈನಿಕರ ಜೊತೆ ಜಟಾಪಟಿ ಮಾಡುವಂಥದ್ದು ಮಾಡ್ತಾ ಇದ್ರು, ಯಾಕೆ ಸುಮ್ಮನಿದ್ದೀರಿ ಅನ್ನೋ ಪ್ರಶ್ನೆಗೆ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯೆ ನೀಡಿದ್ರು. ಅವ್ರು ಹೇಳಿದ್ದೇನು, ಚೀನಾ ಪ್ರಬಲ ರಾಷ್ಟ್ರ, ಆದ್ದರಿಂದ ನಾವು ನೋಡಿ ಅವರ ಜೊತೆ ವ್ಯವಹರಿಸಬೇಕು. ಚೀನಾ ಪ್ರಬಲ ರಾಷ್ಟ್ರ ಅನ್ನುವುದನ್ನು ಜೈಶಂಕರ್ ಒಪ್ಕೊಂಡಿದ್ರು. ಆ ಕಾರಣಕ್ಕೆ ಚೀನಾ ಏನ್ ಮಾಡಿದ್ರು ಕೂಡ ನಾವು ಮಾತಾಡಕ್ಕೆ ಹೋಗಲ್ಲ ಅಂತ. ಇದು ಒಂಥರ ಜೈಶಂಕರ್ ಮೋದಿಯವರ ಫಾರಿನ್ ಪಾಲಿಸಿ ಇದೆಯಲ್ಲ, ಅದರ ಮುಖ್ಯ ಅಂಗ ಇದು. ಒಂದು ಭಾರತ ಮೊದಲ ಅಲಿಪ್ತ ನೀತಿ ಏನಿತ್ತು ಅದರಿಂದ ಹೊರಗಡೆ ಬರಲಾಯ್ತು. ದೆನ್ ಇಟ್ಸ್ ಅ ಬ್ಯಾಲೆನ್ಸಿಂಗ್ ಆಕ್ಟ್. ಒಂದ್ ಕಡೆ ಅಮೆರಿಕ, ಇನ್ನೊಂದು ಕಡೆ ರಷ್ಯಾ, ಸೋವಿಯತ್ ಯೂನಿಯನ್, ಬ್ಯಾಲೆನ್ಸಿಂಗ್ ಆಕ್ಟ್ ನಡೀತಾ ಇತ್ತು. ಆದರೆ ಈಗ ಮೋದಿ ಮತ್ತು ನಮ್ಮ ವಿದೇಶಾಂಗ ಸಚಿವರು ಏನಿದ್ದಾರೆ ಜೈಶಂಕರ್, ಅವರ ವಿದೇಶಾಂಗ ನೀತಿ ಹೇಗೆ ಅಂದ್ರೆ, ನೀವು ಪ್ರಬಲರ ತಂಟೆಗೆ ಹೋಗ್ಬಿಡಿ, ದುರ್ಬಲರಾದ್ರೆ ಮಾರಗೋಲಿ. ನಾವು ಯುದ್ಧ ಮಾಡಿದ್ರೆ ದುರ್ಬಲರ ಮೇಲೆ ಮಾಡಬೇಕು, ನಾವು ಮೆಟ್ಟು ಹಾಕಿದ್ರೆ ದುರ್ಬಲರನ್ನ ಮೆಟ್ಟು ಹಾಕಬೇಕು. ಪ್ರಬಲರಾದ್ರೆ ಅವರು ಯಾವುದೇ ರೀತಿ ದೌರ್ಜನ್ಯ ನಡೆಸಿದ್ರು ಕೂಡ ನಾವು ಉತ್ತರ ಕೊಡಬಾರದು. ಸೊ ಅಮೆರಿಕದ ಟ್ರಂಪ್ ಸಾಹೇಬರು ಯಾವಾಗ ಟ್ಯಾರಿಫ್ ಅನ್ನು ಹಾಕಿದ್ರು, ಸೊ ನಾ 2-3 ಸಲ ಹೇಳಿದೆ, ಅದರಂತೆ ಅಕ್ರಮ ವಲಸೆಗಾರರಿಗೆ ಬೇಡಿ ಹಾಕಿ ಇನ್ನೊಂದು ಹಾಕಿ ತಂದ್ರು. ಮೋದಿ ಸಾಹೇಬರು ಬಾಯಿ ಬಿಡ್ಲೇ ಇಲ್ಲ. ಅದರಂತೆ ಜೈಶಂಕರ್ ಕೂಡ ಬಾಯಿ ಬಿಡ್ಲಿಲ್ಲ. ಯಾಕೆಂದ್ರೆ ಅವರು ಪ್ರಬಲರು. ಚೀನಾ ಬಂದುಬಿಟ್ಟು ಭಾರತದ ಕೆಲವು ಭಾಗವನ್ನ ಆಕ್ರಮಿಸ್ತು. ಅದ್ರ ಬಗ್ಗೆ ಕೂಡ ಮೋದಿ, ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಬಾಯಿ ಬಿಡ್ಲೇ ಇಲ್ಲ. ಅವ್ರ ನೀತಿ ಬಹಳ ಸ್ಪಷ್ಟ, ದುರ್ಬಲರಾದ್ರೆ ಹೊಡೆಯಿ, ಪ್ರಬಲರಾದ್ರೆ ಮೌನವಾಗಿರು, ಡೋಂಟ್ ರಿಯಾಕ್ಟ್. ಇದು ಇವರ ವಿದೇಶಾಂಗ ನೀತಿಯ ಬಹಳ ಮುಖ್ಯವಾದ ಅಂಶ ಅಂತ ಕಾಣುತ್ತೆ. ಆದ್ರೆ ಈಗ ಈ ಸನ್ನಿವೇಶದಲ್ಲಿ ಏನು ಬಾಂಗ್ಲಾದೇಶ ಪ್ಲಾನ್ ಮಾಡ್ತಿದೆ, ಆ ಪ್ಲಾನ್ ನಂತೆ 99.9% ಅದಾಗಲ್ಲ ಅನ್ನೋದು ನನ್ನ ನಂಬಿಕೆ. ಒಂದೊಮ್ಮೆ ಚೀನಾವನ್ನ ಮನವೊಲಿಸಿ ಇನ್ನೊಂದು ರೀತಿ ಸಹಾಯ ತಗೊಂಡು ಒಂದ್ ಕಡೆಯಿಂದ ಪಾಕಿಸ್ತಾನ, ಇನ್ನೊಂದು ಕಡೆಯಿಂದ ಬಾಂಗ್ಲಾ ಏನಾದ್ರು ಯುದ್ಧ ಸ್ಟಾರ್ಟ್ ಮಾಡಿದ್ರೆ ದೆನ್ ವಿಲ್ ಬಿ ಇನ್ ವೆರಿ ಡಿಫಿಕಲ್ಟ್ ಪೊಸಿಷನ್. ಬಾಂಗ್ಲಾದೇಶಕ್ಕೆ ಸ್ವಂತ ಯುದ್ಧ ಮಾಡೋ ಶಕ್ತಿನೂ ಇಲ್ಲ. ಆದರೆ ಚೀನಾ ಇದನ್ನ ಉಪಯೋಗಿಸ್ಕೊಂಡು ತಾನು ಬರೋದೇ ಇಲ್ಲಪ್ಪ, ನಾನು ಆರಾಮ್ ಮರೆಯಲ್ಲಿರ್ತೀನಿ, ಶಸ್ತ್ರಾಸ್ತ್ರ ಬೇಕಾ ಕೊಡ್ತೀನಿ ತಗೊಳ್ಳಿ, ಪಾಕಿಸ್ತಾನಕ್ಕೆ ಕೊಡ್ತೀನಿ, ಬಾಂಗ್ಲಾದೇಶಕ್ಕೆ ಕೊಡ್ತೀನಿ, ಇಂಡಿಯಾವನ್ನ ಒಂದು ನಿಯಂತ್ರಣದಲ್ಲಿ ಅಂತ ಏನಾದರೂ ಚೀನಾ ಯೋಚನೆ ಮಾಡಿದ್ರೆ ಅವಾಗ 2 ಕಡೆಯಿಂದ ನಾವು ಯುದ್ಧ ಮಾಡ್ಬೇಕಾಗುತ್ತೆ. ಸೊ ಭಾರತ ಸರ್ಕಾರಕ್ಕೂ ಈ
ಈ ಪಾಸಿಬಿಲಿಟೀಸ್ ಬಗ್ಗೆ ಭಾರತ ಸರ್ಕಾರ ಯೋಚನೆ ಮಾಡಿದೆ. ಆ ಕಾರಣಕ್ಕೆ ಕಳೆದ 2-3 ದಿನದಿಂದ ನಮ್ಮ ಗಡಿ ಏನಿದೆ, ಬಾಂಗ್ಲಾದೇಶ್ ಮತ್ತು ಭಾರತದ ಗಡಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಲ್ಲಿ ಹೆಚ್ಚಿನ ಸೈನಿಕರನ್ನ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನ ನಿಯೋಜಿಸಲಾಗಿದೆ. ಸೊ ಈಗ ನಾವು 2 ಫ್ರಂಟ್ನಲ್ಲಿ ಭಾರತ ಈ ಸೈನಿಕರನ್ನ, ಯುದ್ಧ ವಿಮಾನಗಳನ್ನ ಎಲ್ಲವನ್ನ ನಿಯೋಜಿಸಬೇಕಾಗಿದೆ. ಒಂದ್ ಕಡೆ ಪಾಕಿಸ್ತಾನದ ಗಡಿ, ಇನ್ನೊಂದು ಕಡೆ ಬಾಂಗ್ಲಾದೇಶ್ ಗಡಿ. ಸೊ ಚೀನಾ ಇವೆರಡಿಗೆ ಸಹಾಯ ಮಾಡಿ ನಿಂತಿದೆ. ಇದು ಯಾವ ಟರ್ನ್ ತಗೊಳುತ್ತೆ ಗೊತ್ತಿಲ್ಲ. ಅದಲ್ಲದೆ ಯುದ್ಧ ಅಂತ ಹೇಳ್ತಿದ್ದ ನಮ್ಮ ಮೋದಿ ಮೀಡಿಯಾಗಳು ಈಗ ಯುದ್ಧ ಮಾತನಾಡು ಸ್ವಲ್ಪ ಕಡಿಮೆ ಮಾಡಿದೆ ಈಗ. ಯಾಕಂದ್ರೆ ಅಲ್ಲಿ ಶಾಕ್ ಆಗಿದೆ ಅನಿಸುತ್ತೆ. ಆದ್ರೂ ಕೂಡ ಪ್ಲಾನಿಂಗ್ ನಡೀತಾ ಇದೆ. ಮಾತಾಡ್ಬಿಡಿ, ಪ್ಲಾನಿಂಗ್ ನಡೀತಿದೆ, ಪರ್ಫೆಕ್ಟ್ ಪ್ಲಾನಿಂಗ್ ಮಾಡಿ ಮೋದಿ ಸಾಹೇಬರು ನುಗ್ಬಿಡ್ತಾರೆ. ಅವ್ರು ನುಗ್ಗದ ಮೇಲೆ ಇನ್ನೇನು ಆಗಲ್ಲ. ಸೊ ಅಮಿತ್ ಶಾ ಸಾಹೇಬರು ಹುಡುಕಿ ಹೊಡಿತಾರೆ. ಹಾಗೇನೆ ನಮ್ಮ ಮೋದಿ ಸಾಹೇಬರು ಅಗದು ಹುಗಿತಾರೆ. ಇದು ಈ ನಂಬಿಕೆ, ಇದು ಭಾರತೀಯರ ನಂಬಿಕೆ. ಯಾಕೆಂದ್ರೆ ಮೋದಿಯವ್ರನ್ನ ನಂಬಲೇಬೇಕು ಅನ್ನುವುದೇ ಬಹುಸಂಖ್ಯಾತ ಭಾರತೀಯರ ನಂಬಿಕೆ ಅಂತ. ಮೋದಿಯವರನ್ನ ಪ್ರಶ್ನಿಸ್ಕೂಡ್ದು, ಅಮಿತ್ ಶಾ ಅವ್ರನ್ನ ಪ್ರಶ್ನಿಸ್ಕೂಡ್ದು. ಯಾಕೆಂದ್ರೆ ಅವರು ಹಿಂದೂ ಹೃದಯ ಸಾಮ್ರಾಟರು. ಹಿಂದೂಗಳ ರಕ್ಷಣೆ ಮಾಡೋದು ಸಾಧ್ಯ ಇದ್ರೆ ಅದು ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ ಮಾತ್ರ ಸಾಧ್ಯ ಅಂತನೂ ಭಾರತೀಯ ಬಹುಸಂಖ್ಯಾತರು ನಂಬಿದ್ದಾರೆ. ಅವರೇನೆ ಮೋದಿಯವ್ರನ್ನ ಅಧಿಕಾರದಲ್ಲಿ ಕೂಡಿಸಿದ್ದಾರೆ. ಈಗ ಒಂದೊಮ್ಮೆ ಯುದ್ಧ ಮಾಡಿದ್ರು ಏನು ಈ ಭಕ್ತರೇನು ತಲೆ ಕೆಡಿಸ್ಕೊಳ್ಳಲ್ಲ. ಯುದ್ಧ ಮಾಡಿಲ್ಲ ಅಂದ್ರೆ ತಕ್ಷಣ ಟೋಪಿ ತಿರುಗಿ ಹಾಕ್ಬಿಡ್ತಾರೆ. ಈ ಇದು ಜಾತಿ ಗಣತಿ ವಿಚಾರದಲ್ಲಿ ನೋಡಿ, ಎಲ್ಲರೂ ಹ್ಯಾಕ್ ಟೋಪಿ ತಿರ್ಗಿಸಾಕ್ತಾರೆ, ಹಂಗೆ ಟೋಪಿ ತಿರ್ಗಿಸಾಕ್ಬಿಡ್ತಾರೆ. ಮೋದಿ ಅವ್ರಿಗೆ ಗೊತ್ತ್ರಿ, ದೇಶವನ್ನ $5 ಟ್ರಿಲಿಯನ್ ಆರ್ಥಿಕತೆಗೆ ಮೇಲೆತ್ತಬೇಕು. ಯುದ್ಧ ಎಲ್ಲ ನಂತರ ಮಾಡ್ಕೋಬಹುದು, ಮೊದಲು ಆರ್ಥಿಕವಾಗಿ ಬಲಿಷ್ಠ ಆಗ್ಬೇಕು ಅಂತ ಮೋದಿ ಸಾಹೇಬ್ರಿಗೆ ಗೊತ್ತು. ಅದಕ್ಕೆ ಅವರು ಯುದ್ಧ ಬೇಡ ಅಂತ ಸುಮ್ಮನಿದ್ದಾರೆ. ಸೊ 5 ಟ್ರಿಲಿಯನ್ ಆರ್ಥಿಕತೆ ಮಾಡ್ಕೊಂಡು ಪ್ರಬಲರಾದ ಮೇಲೆ ಒಂದ್ ಸಲ ಮೋದಿ ಸಾಹೇಬರು ಹಾರಿದ್ರು ಅಂದ್ರೆ ಪಾಕಿಸ್ತಾನ ಫಿನಿಶ್. ಅವಾಗ ಸೇಡು ತೀರುತ್ತೆ, ಜೊತೆಗೆ ಪ್ರತಿಕಾರನೂ ತೀರುತ್ತೆ. ಅಲ್ಲಿವರೆಗೆ ವೇಟ್ ಮಾಡ್ಬೇಕು. ಸುಮ್ಮನೆ ಕೂತಿ ಮೋದಿ ಸಾಹೇಬ್ ಬಿಡಲ್ಲ ಅಂತ ಈಗಾಗಲೇ ಮುಗ್ಭಕ್ತರುಗಳು ಹೇಳಕ್ ಪ್ರಾರಂಭ ಮಾಡಿದ್ದಾರೆ. ಸೊ ಇದಾದ್ಮೇಲೂ ಹೇಳ್ತಾರೆ. ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್. ಸೊ ಏನು ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಚೀನಾ ಈ ನೆಕ್ಸಸ್ ಏನಿದೆ, ಇಟ್ ಈಸ್ ಡೇಂಜರಸ್ ಟು ಇಂಡಿಯಾ. ಹೌ ಟು ಅವಾಯ್ಡ್ ಇಟ್, ಅದೇ ಪ್ರಶ್ನೆ. ಸೊ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಮಾತನಾಡ್ತೀನಿ, ಚರ್ಚೆ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.